ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಲ್ವಾ. ಇವಾಗ ನಾನು ಸ್ಟೇಟಸ್ ನೋಡ್ಬಿಟ್ಟು ತುಂಬ ಜನ, ಅಯ್ಯೋ ಎಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ. ದುಡ್ಡಿದ್ರೆ ಮತ್ತೆ ಈ ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರಾಗ್ತಾರೆ. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ನಾನಂತೂ ಇವಾಗ ತುಂಬ ಬದಲಾಗ್ಬಿಟ್ಟೆ. ಮುತ್ತು ನೋಡು, ಅಷ್ಟೊಂದು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಬೋಳು ಇವತ್ತು ಎಷ್ಟು ವಯಸ್ಸಾಗೆ ಜೀವಿತಕ್ಕ ಅಂತ ನನ್ನ ಹಿಂದೆ ಬಿದ್ದವಳೆ. ಇನ್ನು ನನ್ನ ಕೈ ಕೆಳಗೆ ಇರ್ತಾಳೆ ಅವಳು. ಇನ್ನೇನು ಬೇಕಾದ್ರೂ ಜೀವಿತಕ್ಕ ನನಗೆ ಸ್ವಲ್ಪ ಸಹಾಯ ಮಾಡೋ, ನಾನು ಕಷ್ಟದಲ್ಲಿದ್ದೀನಿ ಅಂತ ಹೇಳಿದ್ಲು. ಏನು ಬೇಕಿದ್ರು ನಾನು ಅವಳಿಗೆ ಸಹಾಯ ಮಾಡ್ತೀನಿ. ಅಯ್ಯೋ ಎಲ್ಲ ದುಡ್ಡಿದ್ರೆ ಇನ್ಮೇಲೆ ನನ್ನ ಕೈ ಕೆಳಗಿರ್ಬೇಕು ಅವಳು. ಅಯ್ಯೋ ದುಡ್ಡಿದ್ರೆ ಯಾರು ಬೇಕಾದ್ರೂ ಜೊತೆ ಆಗ್ತಾರಲ್ವಾ, ಯಾರು ಬೇಕಾದ್ರೂ ಚೆನ್ನಾಗಿರ್ತಾರೆ ದುಡ್ಡಿದ್ರೆ. ಜೀತ ನಾಗಮಂಟಿ ಬರಬೇಕು. ಏನು ಯಾಕೋ ಬಂದ್ರಲ್ಲ ನಮ್ಮ ಮನೆ ಬಾಗಿಲಿಗೆ? ಏನಿಲ್ಲ ಕಣೆ, ಅದೇ ಅವೆಲ್ಲ ನಮ್ಮ ಅಯ್ಯಪ್ಪಗೇನೋ ಹೇಳಿತ್ತಂತೆ, ಎಲ್ಲ ಅಡಿಕೆ ಗಿಡದ ಗುಂಡಿ ಎಲ್ಲ ತೆಗಿಯೋಕ್ಕೆ ಒಪ್ಪರಿಸಿದ್ರಂತೆ. ಅದಕ್ಕೆ ಇವತ್ತು ಏನು ಹೋದ್ರೆ ಹೆಂಗೆ ನಮ್ಮ ಅಯ್ಯಪ್ಪ ಬೆಳಗ್ಗೆ ಹೋಗಿದ್ದು, ನಾನು ಯಾವಾಗ ಹೋಗೈತೆ ಅನ್ಕೊಂಡೆ. ಅದಕ್ಕೆ ನಿಮಗೆ ನನ್ನ ಕೆಲಸಕ್ಕೆ ಬಂದೈತೇನೋ ಅಂತ ಕೇಳೋಣ ಅಂತ ಬಂದೆ. ಇಲ್ಲ ಬೇರೆಯವ್ರಿಗೆಲ್ಲ ಹೋಗಿರ್ಬೇಕು. ಇವ್ರ ನಮ್ಮ ಮನೆಯವರು ಇನ್ನೂ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಮಂತಿಂದ ಇಕ್ಕಿಸ್ತೀವಿ ನಾವು ಅಡಿಕೆ ಗಿಡನ. ಅದಕ್ಕೆ ನೆಕ್ಸ್ಟ್ ಮಂತಿಂದ ನಾವು ಹೇಳಿರೋದು 1ನೇ ತಾರೀಕಿಂದ ಬರ್ರಿ ಅಂತ. ನಾನು ಎಲ್ಲನ ರಾತ್ರಿ ಮಾತಾಡಿದೆ, ಎಲ್ಲ ಒಪ್ಪರಿಸಿದ್ರು ಇವರು. ಗುಂಡಿ ತೆಗಿಯೋದು, ಡ್ರಿಪ್ ಮಾಡೋದು, ಅಡಿಕೆ ಗಿಡ ಇಕ್ಕೋದು ಎಲ್ಲ ಒಪ್ಪರಿಸಿದ್ರು. ಮುಂದಿನ ತಿಂಗಳೇನೆ ಮುಂದಿನ ತಿಂಗಳು ಬರೋಕೆ ಹೇಳ್ರಿ ನಿಮ್ಮ ಮನೆಯವ್ರಿ ನಮ್ಮ ಮನೆ ಕೆಲಸಕ್ಕೆ. ಸರಿ ಆಯ್ತು. ಹಂಗಾರೆ ಎಲ್ಗೆ ಹೋಗೈತಿ ಅಪ್ಪ, ಯಾಕೆ ಫೋನನ್ನು ಬಿಟ್ಟು ಹೋಗೈತೆ. ಅದಕ್ಕೆ ನಾನು ಕೇಳೋಣ ಅಂತ ಬಂದು ನಮ್ಮಯ್ಯಪ್ಪ ಹೇಳ್ತು, ಅಡಿಕೆ ಗಿಡ ಎಲ್ಲ ಇಕ್ಕಕ್ಕೆ ಒಪ್ಪತ್ಕೊಂಡಿದ್ದೀನಿ, ಇಲ್ಲೇನೆ ಒಂದು 15-20 ದಿನ ಕೆಲಸ ಆಗುತ್ತೆ ಅಂತ ರಾತ್ರಿ ಹೇಳ್ತಿತ್ತ. ಅದಕ್ಕೆ ನಾನು ಫೋನನ್ನು ಬಿಟ್ಟು ಹೋಯ್ತಲ್ಲ, ಅದಕ್ಕೆ ನಿಮ್ಗೆ ನಾನು ಬಂದೈತೇನೋ ಅಂತ ಕೇಳೋಣ ಅಂತ ಬಂದು. ಇಲ್ಲ ನಾವು 1ನೇ ತಾರೀಕಿಂದ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ತೀವಿ. ನಾವು ಮಳೆಗಾಲಕ್ಕೆ ಇಕ್ಕಿಸ್ತೀವಿ. ಯಾರಿಗೋ ಬೇರೆಯವ್ರಿಗೆ ಎಲ್ಲಾದರೂ ಹೋಗಿರ್ಬೇಕೇನೋ ನೋಡಿ. ಸರಿ ಅಮ್ಮ ಆಯ್ತಾಳ, ಅದಕ್ಕೆ ಕೇಳ್ಕೊಳ್ಳೋಣ ಅಂತ ಬಂದೆ. ಈಗ ಚೆನ್ನಾಗಿದೆಯಲ್ಲ? ಭಾಳ ಚೆನ್ನಾಗಿದ್ದೀನಿ. ಭಾಳ ಚೆನ್ನಾಗಿದ್ದೀನಿ. ಇನ್ನು ಯಾವುದಕ್ಕೇನು ತೊಂದರೆ ಇಲ್ಲ. ಇವೆಲ್ಲ ನಮ್ಮ ಮನೆ ಬಾಗಿಲಿಗೆಲ್ಲ ನಿಮ್ಮ ಅಂಥವ್ರೆಲ್ಲ ಕೆಲಸ ಕೇಳ್ಕೊಂಡು ಬರ್ಬೇಕಾವತ್ತೆ ನಾಗಮಂಟಿ ಇನ್ಮೇಲಿಂದ ಅಲ್ವಾ? ನಮ್ಮ ಇರ ಅಂತಾರು, ನಾವು ಕೂಲಿ ಮಾಡ್ಕೊಂತೀವಿ ಬರ್ಬೇಕಾಗುತ್ತೆ. ಏನು ಮಾಡೋದು ಬತ್ತಿ. ಮನೆಗೆ ಕೂಲಿ ಹೋಗ್ತೈತೆ ಅಂದಮೇಲೆ ಎಲ್ಲ ನಮ್ಗೇನು ಕೂಲಿ. ಒಟ್ಟಿನಲ್ಲಿ ಕೂಲಿ ಹೋಗ್ಬೇಕು, ನಾವು ಸಂಬಳ ತರಬೇಕು, ಇಕ್ಕೋಬೇಕು. ನಾವು ಒಟ್ಟು ಕೂಲಿ ಮಾಡ್ಕೊಂತೀವಿ ಬರ್ಬೇಕಾವತ್ತಮ್ಮ. ಏನು ಮಾಡೋದು? ಎಲ್ಲ ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಕೆಲಸ ಕೇಳ್ಕೊಂಡು. ಗುಂಡಣ್ಣ ಸೋಸಿ ತಗೊಳ್ರಿ ಅಂತ ನಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಅಯ್ಯೋ ಎಲ್ಲ ನಮ್ಮ ಮನೆ ಬಾಗಿಲಿಗೆ ಬರೋದು ಎಲ್ಲ ನನ್ನ ಹತ್ರ ಬರೋ ಹಾಗಾಯ್ತು ಇವಾಗ ಜನ ಎಲ್ಲನ. ಯಾಕಂದ್ರೆ ನಾನು ಅಷ್ಟು ಶ್ರೀಮಂತಲಾಗ್ಬಿಟ್ಟಿದ್ದೀನಿ. ಎಲ್ಲಾಯ್ತು ನಮ್ಮ ಪುಟ್ಟು ಕಾಣಿಸ್ತಾ ಇಲ್ಲ? ಎಲ್ಲಾಯ್ತು ಪುಟ್ಟ? ಪುಟ್ಟು ಅಂತೀನಿ ನಾನು ಪ್ರೀತಿಯಿಂದ. ಸಂತು ಪುಟ್ಟು ಅಂತೀನಿ. ಸಂತು ಪುಟ್ಟು. ಹಲೋ ಅಣ್ಣ, ಅದೇ ರಾತ್ರಿ ಮಾತಾಡಿದ್ದೀನಿ ಅವ್ರಿಗೆಲ್ಲ ಅಡಿಕೆ ಗಿಡ ಇಕ್ಸೋಕ್ಕೂ ಎಲ್ಲ ಮಾತಾಡಿದ್ದೀನಿ. ಇನ್ನೇನು ಬರ್ತಾರೆ, ಅದಕ್ಕೆ ಮುಂದಿನ ತಿಂಗಳಿಂದ ಇಕ್ಸೋಣ ಅಂತ ಅಣ್ಣ. ಈ ಕಡೆಗೆ ಐತೆ ನಮ್ಮ ಸಂತು ಪುಟ್ಟು. ಯಾರ ಹತ್ರನ ಫೋನಲ್ಲಿ ಮಾತಾಡ್ತಾ ಐತೆ. ಏನು ಮಾತಾಡ್ತಾ ಇತ್ತು? ಮುಂದಿನ ತಿಂಗಳಿಂದಾನೇ ಇಕ್ಸ್ಬಿಡು ನೀನು. ಯಾಕಂದರೆ ಇವಾಗ ನಾವು ಬರ್ತೀವಿ, ಇನ್ನು ನಾಳೆ ನಾಡ್ದಲ್ಲಿ ಊರಿಗೆ ಬರ್ತಿದ್ದೀವಿ. ಅದಕ್ಕೆಲ್ಲ ನೋಡ್ತೀನಿ ನಾನೊಂದು ಸತಿ. ಹೊಲ ಎಲ್ಲ ಕ್ಲೀನ್ ಆಗ್ಬಿಟ್ಟೈತಾ? ಎಲ್ಲ ತಂತಿ ಬೇಲಿ ಮಾಡಿಸಿದ್ದು ಎಲ್ಲ ಸರಿ ಆಗ್ಬಿಟ್ಟೈತಾ? ಅಣ್ಣ ಎಲ್ಲ ಮಾಡಿಸಿದ್ದೀನಿ. ಏನಂತ ಕೆಲಸ ಎಲ್ಲ ಏನಿಲ್ಲ, ಎಲ್ಲ ರೆಡಿ ಆಗ್ಬಿಟ್ಟೈತೆ. ಇನ್ನೇನು ಮೋಟ್ರುಗಳೆಲ್ಲ ಬಿಟ್ಟಿದ್ದಾಗೈತೆ, ನೀರು ಚೆನ್ನಾಗಿ ಬರ್ತವೆ. ಎಲ್ಲ ತಂತಿ ಬೇಲಿ ಮಾಡಿಸಿದ್ದಾಯಿತು. ಇನ್ನು ಗುಂಡಿ ತೆಗಿಯೋಕ್ಕೂ ಡ್ರಿಪ್ ಮಾಡೋಕ್ಕೂ ಅಡಿಕೆ ಗಿಡ ಇಕ್ಸೋಕ್ಕೆಲ್ಲ ಹೇಳ್ಬಿಟ್ಟಿದ್ದೀನಿ ಆಲೇನೆ. ಎಲ್ಲ ಇನ್ನೇನು ಎಲ್ಲ ರೆಡಿ ಆಗ್ತೈತೆ. ಏನಂತ ಏನು ಸಮಸ್ಯೆ ಏನಿಲ್ಲ. ಎಲ್ಲ ಕೆಲಸದಳೂ ಸಿಗ್ತಾರೆ. ಏನು ಆರಾಮ ಮಾಡಿಸ್ತೀನಣ್ಣ. ನೀನು ನನಗೊಂದು ದುಡ್ಡು ಕೊಟ್ಬಿಟ್ರೆ ಸಾಕು ಅಷ್ಟೇ. ಎಲ್ಲ ನಾನೆಲ್ಲ ಮಾಡಿಸ್ತೀನಿ ಮುಂದೆ ನಿಂತ್ಕೊಂಡು. ಇದೇನಿದು ಹಿಂಗೆ ಮಾತಾಡ್ತಾ ಇದ್ದಾನೆ? ಇವ್ನು ಸ್ವಂತ ಅಡಿಕೆ ಗಿಡ ಇಕ್ಕಿಸ್ತಾ ಇಲ್ವಾ? ಸ್ವಂತ ಇದೇನಿದು ಹಿಂಗೆ ಮಾತಾಡ್ತಾ ಇದ್ದಾನಲ್ಲ? ಈ ಎಲ್ಲ ಏನೋ ಒಂದು ಮನೆ ಕೆಲಸದವ್ರ ಥರ ಮಾತಾಡ್ತಾ ಇದ್ದಾರಲ್ಲ. ಮಾಡಿಸ್ತೀನಣ್ಣ ಇಕ್ತೀನಣ್ಣ ಅಂತ. ಯಾರಣ್ಣ? ಯಾರು ಅಣ್ಣ ಅಂತ ಹೇಳ್ತಾ ಇದ್ದಾನೆ? ಅಯ್ಯೋ ಯಾರಪ್ಪ? ಯಾರಿರ್ಬೋದು? ಇವ್ನು ಮಾತಾಡ್ತಾ ಇರೋದು ನೋಡಿದ್ರೆ ನನಗೇನೋ ಒಂಥರ ಅನ್ನಿಸ್ತಾ ಐತಲ್ಲ. ಯಾಕೆ ಈ ಥರ ಮಾತಾಡ್ತಾ ಐತೆ ನಮ್ಮ ಸಂತು ಪುಟ್ಟು? ಕೊಡ್ತೀನಿ ಇವನೇ. ನಿನ್ನ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ. ದುಡ್ಡು ನನ್ನ ಎಷ್ಟಾದರೂ ಆಗಲಿ, ಒಟ್ಟಿನಲ್ಲಿ ನನಗೆಲ್ಲ ಹೊಲ ಎಲ್ಲ ನೀಟಾಗಬೇಕು. ನನಗೆ ನೀಟಾಗಿ ಚೆನ್ನಾಗಿ ತೋಟ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು. ಎಲ್ಲ ಜವಾಬ್ದಾರಿಯಿಂದ ನೀನು ಮಾಡಬೇಕು. ಇಷ್ಟು ದಿವಸ ನಮ್ಮ ಮನೆಗೆ ಹೆಂಗೆ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಬಂದು ಹಂಗೆ ಮಾಡ್ಕೊಂಡು ಹೋಗಬೇಕು. ನೀನು ಮಾಡಿದೆಯಲ್ಲ ನನ್ನ ಕೆಲಸ ಹೆಂಗೆ ಅಂತ. ನಾನು ನಿಮ್ಮ ಮನೆಗೆ ಎಷ್ಟು ದಿವಸ ಆಯಿತು ಬಂದು, ಎಷ್ಟು ದಿವಸದಿಂದಲೂ ನೀನು ನೋಡಿದ್ಯಾ ತಾನೇ ನನಗೆ? ಹೆಂಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ. ಮನೆ ಕೆಲಸ ಇದೇನಿದು? ಅವಳು ಮಾಳಿ ಹಂಗಂದಿದ್ಲು ನಿನ್ನ ಗಂಡ ಮನೆ ಕೆಲಸದವನು ಅಂತ. ಇವರೇನೋ ನನ್ನ ಮನೆ ಕೆಲಸ ಅಂತ ಮಾತಾಡ್ತಾ ಇದ್ದಾರೆ. ಏನಪ್ಪ ಇದು? ಅವಳು ಹೇಳಿದ್ದೇನ ನಿಜಾನಾ? ಇವ್ರು ಹಿಂಗೆ ಮಾತಾಡ್ತಾ ಇದ್ದಾನೆ ನಮ್ಮ ಸಂತು ಪುಟ್ಟು.
ಇದೇನಪ್ಪ ಇದು ನಮ್ಮ ಸ್ವಂತ ಪುಟ್ಟು ಹಿಂಗೆ ಮಾತಾಡ್ತಾ ಐತೆ. ನಂಬಿಕೆ ಅನ್ನೋದು ಒಂದ್ಸತಿ ಉಳಿಸ್ಕೊಂಡ್ಮೇಲೆ ನಾನು ಯಾವಾಗಲೂ ನಂಬಿಕೆ ಅನ್ನೋದು ಉಳಿಸ್ಕೊಂತೀನಿ ಬಿಡೋಣ. ಯಾವತ್ತೇನು ನಾನೇನು ನಂಬಿಕೆ ಕಳ್ಕೊಳ್ಳಲ್ಲ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನೀವು ಬಂದರೆ ಸಾಕಾಗೈತೆ. ನೀವು ಅಣ್ಣ ಇನ್ನೊಂದು ವಾರ ಬೇಕಾದ್ರೆ ಬಿಟ್ಕೊಂಡೇ ಬನ್ನಿ ಮನೆಗೆ. ನಾನೇನೆಲ್ಲ ನೋಡ್ಕೊತಾ ಇದ್ದೀನಿ, ಇಲ್ಲಿ ಮನೆ ಹತ್ರ ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಏನು ಇನ್ನೊಂದು ವಾರ ಬಿಟ್ಕೊಂಡೇ ಬನ್ನಿ. ಏನು ನೀವೇನೇನು ಅರ್ಜೆಂಟ್ ಏನು ಬರಲೇಬೇಕು ಅನ್ನೋದಾಗಿಲ್ಲ. ಇನ್ನೊಂದು ವಾರ ಬಿಟ್ಕೊಂಡೇ ಬನ್ನಿ. ಸರಿ ಆಯ್ತಪ್ಪ, ಮಾಡಿಸು. ಎಲ್ಲ ಒಪ್ಪಂದ ಕೊಟ್ಟಿದ್ದೀನಿ ಅಂತೀಯಾ? ಸಸಿ ಎಲ್ಲ ಸಿಕ್ಕಿದಾವ? ಸಸಿ ಎಲ್ಲ ಚೆನ್ನಾಗಿದಾವ? ನೋಡೋಣ, ಎಲ್ಲ ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದೀನಿ. ಸಸಿಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಇಲ್ಲೇನೆ 50 ರೂಪಾಯಿ ಒಂದೊಂದು ಹೇಳ್ತಾ ಇದ್ದಾರೆ ಅಡಿಕೆ ಸೊಸಿನ. ಅದಕ್ಕೆ ನಾನು 50 ಕೊಟ್ಟು ತಗೊಳ್ತಾ ಇದ್ದೀನಿ. ಚೌಕಾಸಿ ಮಾಡೋಕೆ ಹೋಗಿಲ್ಲ. ಅವರು ಪಾಪ ಬೆಳೆಸವ್ರೆ ಬಿಡತ್ತ ಅಂತೇಳಿ 40 ರೂಪಾಯಿ ಕೊಡೋರು ಅನಿಸುತ್ತೆ. ನಾನು ಚೌಕಾಸಿ ಮಾಡೋಕೆ ಹೋಗ್ಲಿಲ್ಲ ಅಣ್ಣ. 50 ರೂಪಾಯಿ ಆದರೂ ಪರವಾಗಿಲ್ಲ ಅಂತ. ಚೆನ್ನಾಗಿದ್ದಾವೆ ಅಂದರೆ ಸಸಿ ಮಾತ್ರ ಸೂಪರ್ ಆಗಿದ್ದಾವೆ, ಅದಕ್ಕೆ ತಗೊಂಡಿದ್ದೀನಿ. ಏನಿದು ನಮ್ಮ ಸ್ವಂತ ಪುಟ್ಟು ಈಗ ಮಾತಾಡ್ತಾ ಇತ್ತಲ್ಲ, ಏನೋ ಒಂಥರ ಕೆಲಸದಾಳ ಥರ ಮಾತಾಡ್ತಾ ಇದ್ದಾರೆ. ಅಣ್ಣ ಅಣ್ಣ ಅಂದ್ಕೊಂಡು ಯಾವ ಅಣ್ಣ, ಯಾರ ಹತ್ರ ಮಾತಾಡಿರ್ಬೋದು? ಇದೇನಿದು ನಮ್ಮ ಸ್ವಂತ ಪುಟ್ಟು ಈಗ ಮಾತಾಡ್ತಾ ಐತೆ? ಅಯ್ಯೋ, ನನಗಂತೂ ಈ ವಿಷಯ ಕೇಳ್ತಾ ಇದ್ರೆ ಏನಪ್ಪ ಇದು ಸಡನ್ನಾಗಿ ಹಿಂಗೆ ನಮ್ಮ ಸ್ವಂತ ಪುಟ್ಟು ಈ ಥರ ಮಾತಾಡ್ತಾ ಐತೆ ಅಂತ ಅನ್ನಿಸ್ತೈತೆ ನನಗೆ. ನಮ್ಮ ಸ್ವಂತ ಪುಟ್ಟು ಮಾತಾಡ್ತಾ ಇರೋದು ನೋಡಿದ್ರೆ ನನಗೆ ಇದೇನಪ್ಪ ಇದು ನಮ್ಮ ಸ್ವಂತ ಪುಟ್ಟು ಈಗ ಮಾತಾಡ್ತಾ ಐತೆ ಅನ್ನಿಸ್ತೈತೆ. ಅಯ್ಯೋ ತಡಿ, ಕೇಳೋಣ. ಏನೋ ಮಾತಾಡ್ತೈತೆ, ಫುಲ್ ಮಾತಾಡೋದು ಕೇಳಿಸ್ಕೊಂತೀನಿ. ಸರಿ ಆಯ್ತಣ್ಣ, ನೀವು ಬರಬೇಕಾದ್ರೆ ನನಗೆ ಕಾಲ್ ಮಾಡಿ, ಸುಮ್ಮನೆ ಇರಬೇಡಿ ಸರಿನಾ? ಬೇಗ ಕಾಲ್ ಮಾಡಿ ಅಣ್ಣ. ನೀವು ಬರಬೇಕಾದ್ರೆ ಇಂಥ ಟೈಮಿಗೆ ಬರ್ತಾ ಇದ್ದೀವಿ ಮನೆಗೆ ಅಂತ ಕಾಲ್ ಮಾಡಿ ಸಾಕು ನನಗೆ. ಸರಿ ಆಯ್ತು ಕಣೋ, ಮಾಡ್ತೀನಿ ಹೇಳೋ. ಅದೇ ಅಣ್ಣ, ಇನ್ನೂ ಸ್ವಲ್ಪ ದಾಳಿಂಬ್ರೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ಮಂತಲ್ಲಿ ಅಡಿಕೆ ಆದಮೇಲೆ ಶುರು ಮಾಡಿಸ್ತೀನಿ. ದಾಳಿಂಬ್ರೆ ಎಲ್ಲ ಹಾಕ್ಸೋಣ ಅಂತ. ಅಡಿಕೆ ಇಟ್ರು ಅದ್ರಾಗ ಪಪ್ಪಾಯಿ ಏನಾದರೂ ಹಾಕ್ಬೋದಣ್ಣ. ಆ ಥರ ಬೆಳೆ ಎಲ್ಲನೂ ಬೆಳೆಬೋದು. ಒಟ್ನಲ್ಲಿ ಏನಾದರೂ ಮಾಡೋ. ನೀನು ಒಳ್ಳೆ ಕೆಲಸ ಮಾಡ್ತೀಯ ಅನ್ನೋದು ಗೊತ್ತು. ಒಟ್ನಲ್ಲಿ ಮಾಡು ಸರಿನಾ? ನೀನು ನನಗೆ ನನಗೆ ಅದೆಲ್ಲನ ಅಷ್ಟು ಅನುಭವ ಇಲ್ಲ, ಗೊತ್ತು, ಅಷ್ಟು ತಿಳ್ಕೊಂಡಿಲ್ಲ. ನೀನು ಏನು ಮಾಡಬೇಕಂತ ಇದೆಯಾ ಅದನ್ನು ಮಾಡಿಬಿಡು. ನಿನಗೇನಿದ್ರು ನಾನು ಸಪೋರ್ಟ್ ನೀವು ಮಾಡ್ತಾ ಇರ್ತೀನಿ, ನೀನು ಮಾಡ್ತಾ ಇರು ಅಷ್ಟೇ. ನೀನು ಯಾವಾಗಿಂದಲೂ ನನ್ನ ಜೊತೆ ಹಿಂಗೆ ಇದೆಯಾ, ಕೈ ಜೋಡಿಸ್ಕೊಂಡು ಹಿಂಗೆ ಇದ್ಕೊಂಡು ಹೋಗು. ಸರಿ ಆಯಿತು. ಆಯ್ತಣ್ಣ, ಆಯಿತು. ಅದೇ ಹೋಗ್ತಾ ಹೋಗ್ತಾ ಹಂಗೆ ಒಂದೊಂದೇ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ. ಸದ್ಯಕ್ಕಿದೆಲ್ಲ ಆಯಿತು, ಕಂಪ್ಲೀಟ್ ಆಯಿತು. ಇನ್ನು ಬೇರೆ ಬೇರೆ ಕೆಲಸ ಎಲ್ಲನ ಈಗ 10 ಎಕರೆ ಫುಲ್ಲು ಅದೆಲ್ಲ ಫುಲ್ಲು ತಂತಿ ಬೇಲಿ ಮಾಡಿಸ್ಬಿಟ್ಟಿದ್ದೀನಿ. ಯಾರು ಆ ಕಡೆ ಈ ಕಡೆ ಎಲ್ಲ ಅಳತೆ ಆಗ್ಬಿಟ್ಟೈತೆ. ಎಲ್ಲ ಅಳತೆ ಆಗ್ಬಿಟ್ಟು ಎಲ್ಲ ತಂತಿ ಬೇಲಿ ಮಾಡಿಸ್ಬಿಟ್ಟೈತಿ. ಏನು ಯಾವುದೇನು ಸಮಸ್ಯೆ ಇಲ್ಲ ಈ ಕಡೆ. ಯಾವುದು ಸಮಸ್ಯೆ ಇಲ್ಲ ಅಣ್ಣ. ಇದೇನಿದು ನಮ್ಮ ಸ್ವಂತ ಪುಟ್ಟು ಈಗ ಮಾತಾಡ್ತಾ ಐತೆ? ಅಯ್ಯೋ, ಹಿಂಗೆ ಮಾತಾಡ್ತಾ ಇರೋದು ನೋಡಿದ್ರೆ ಇದೇನಪ್ಪ ಹಿಂಗೆ ಮಾತಾಡ್ತಾ ಇದ್ದಾರೆ ನಮ್ಮ ಸ್ವಂತ ಪುಟ್ಟು ಅನ್ನಿಸ್ತೈತೆ ನನಗೆ. ಸರಿ ಆಯ್ತಣ್ಣ, ಸರಿ ಆಯ್ತು, ಇಲ್ಲ? ಸರಿಯಪ್ಪ, ಆಯಿತು. ಊಟ ತಿಂಡಿ ಎಲ್ಲ ಟೈಮಿಗೆ ಮಾಡ್ಕೊಂಡು ಚೆನ್ನಾಗಿರು. ಏನು ಊಟ ತಿಂಡಿದೇನು ಸಮಸ್ಯೆ ಇಲ್ವಲ್ಲ? ಇವಾಗ ಕೆಲಸದವ್ರು ಬಂದಿದ್ದಾರೆ ಅಂದೆ. ನೋಡೋಣ, ಮನೆ ಕೆಲಸದವ್ಳು ಬಂದವಳೆ. ಇವಾಗೇನು ನನಗೇನೇನು ಊಟ ತಿಂಡಿದೇನು ಸಮಸ್ಯೆ ಇಲ್ಲ. ಟೈಮ್ ಟು ಟೈಮ್ ಎಲ್ಲ ಆಗ್ತಾಯಿದೆ. ಏನಿಲ್ಲ, ಏನು ಸಮಸ್ಯೆ ಇಲ್ಲ. ಎಲ್ಲ ಆಗ್ತಾಯಿದೆ ಅಣ್ಣ. ಟೈಮ್ ಟು ಟೈಮ್ ಎಲ್ಲ ಮಾಡ್ತಾಯಿದ್ದೀನಿ. ಏನಿಲ್ಲ, ಏನು ಸಮಸ್ಯೆ ಇಲ್ಲ. ಊಟ ತಿಂಡಿದ್ದು ಮನೆ ಕ್ಲೀನಿಂಗ್ ಎಲ್ಲ ಅಷ್ಟೇ ಅಣ್ಣ. ಮೊನ್ನೆ ಎಲ್ಲ ನಾ ಪಾಪ ನೀವು ಹೋಗಿದ್ದಕ್ಕೆ ಒಂದು 15 ದಿನ ಎಲ್ಲ ಡಿಸ್ಟ್ ಆಗ್ಬಿಟ್ಟಿತ್ತಣ್ಣ. ಎಲ್ಲಿ ನೋಡಿದ್ರೂ ಗಲೀಜು ಧೂಳು ಥರ ಆಗ್ಬಿಟ್ಟಿತ್ತು. ಹೆಂಗೋ ಮನೆ ಕೆಲಸದವ್ಳು ಬರೋದಕ್ಕೆ ವಾಸೆ ಅಣ್ಣ. ಎಲ್ಲ ಕೆಲಸ ಆಗ್ಬಿಟ್ಟೈತೆ. ಮನೇನು ನೀಟಾಗೈತೆ. ಬಂದು ನೋಡ್ರಿ ಬೇಕಾದ್ರೆ ನೀವು ಎಷ್ಟು ನೀಟಾಗೈತೆ ಅಂತ. ಅಕ್ಕನ ಕೈಲೂ ಆಗ್ತಿರ್ಲಿಲ್ಲ ಹೇಳೋಣ. ಎಲ್ಲ ಕ್ಲೀನಿಂಗ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಹೆಂಗೋ ಮನೆ ಕೆಲಸದವ್ಳು ಬಂದವಳು ಇನ್ಮೇಲೆ ಏನು ಚಿಂತೆ ಇಲ್ಲ ಅಕ್ಕನಿಗೂ. ಸರಿ ಕಣ, ಆಯಿತು. ಸರಿ ಅಣ್ಣ, ಆಯಿತು. ಬರಬೇಕಾದ್ರೆ ಕಾಲ್ ಮಾಡಿ ಮರಿಬೇಡಿ. ತಪ್ಪದೆ ನನಗೆ ಹೊರಟಿದ್ದೀವಿ ಅಂತೇಳಿ ಕಾಲ್ ಮಾಡಿ ಅಣ್ಣ. ಯಾಕೋ ನಾನೇನೋ ಹೇಳಬೇಕು, ಬರಬೇಕಾದ್ರೆ ನಿನ್ಗೇನಾದರೂ ಒಂದು ವಿಷಯ ಹೇಳ್ಬೇಕಣ್ಣ. ಅದಕ್ಕೆ ಇಲ್ಲಿ ಬರಬೇಕಾದ್ರೆ ನೀವು ಕಾಲ್ ಮಾಡಿ. ಸರಿಯಪ್ಪ, ಆಯ್ತು. ಕಾಲ್ ಮಾಡ್ತೀನಿ, ಮರಿದಂಗೆ ಕಾಲ್ ಮಾಡ್ತೀನಿ ಹೇಳೋ ಸಂತು. ಆಯ್ತಪ್ಪ, ಆಯಿತು. ಓಕೆ ಬಾಯ್. ಓಕೆ ಅಣ್ಣ, ಬಾಯ್. ಕಿರಣ ಅಣ್ಣನಿಗೆ ಫೋನ್ ಮಾಡಿ ಹೇಳಿಲ್ವಾ ಏನು ವಿಷಯನೂ? ಅಣ್ಣನಿಗೆ ಇನ್ನೂ ವಿಷಯ ಗೊತ್ತಿಲ್ವಲ್ಲ. ನಾನು ಈ ಮನೆ ಕೆಲಸದವ್ಳು ಬಂದಿರೋ ವಿಷಯ ಹೇಳು ಅಂತ ಹೇಳಿದ್ದೆ. ಈ ಅಣ್ಣ ಏನು ಹೇಳಲಿಲ್ವಾ? ಯಾಕೆ ಅಣ್ಣ ಏನು ಹೇಳಲಿಲ್ವಲ್ಲ? ಅಲ್ಲ, ಹಿಂಗೆ ಕಿರಣ ಏನು ಹೇಳಲಿಲ್ವಲ್ಲ ಅಣ್ಣನಿಗೆ? ಹೇಳಿದ್ರೆ ಅಣ್ಣ ಏನೋ ಮಗ ಹಿಂಗೈತಂತೆ, ಏನೋ ಎತ್ತ ಅಂತ ವಿಚಾರಿಸೋದು ಅದ್ರ ಬಗ್ಗೆ. ಕಿರಣ ಹೇಳ್ತೀನಿ ಅಂದ ಮಾಡೇ ಇಲ್ಲ. ಹೋಗತ್ಲಾಗಿ. ಈ ಕಿರಣ ಯಾಕೆ ಫೋನ್ ಮಾಡಿಲ್ಲ? ಅವ್ನು ಫೋನು ಹೋಗ್ತಾ ಇಲ್ಲ, ಯಾಕೋ ಸ್ವಿಚ್ ಆಫ್ ಆಗಿಬಿಟ್ಟೈತೆ. ಮಾಡಾದರೂ ಕೇಳ್ತಾ ಇದ್ದೆ. ಏನು ಮಾಡೋದು ಇವಾಗ? ಸಂತು ಜೀತಾ ಯಾವಾಗ ಬಂದೆ ನೀನು? ಸಂತು, ಏನು ಮಾತಾಡ್ತಾ ಇದ್ದೆ ನೀನು? ಯಾರ ಜೊತೆ ಮಾತಾಡ್ತಿದ್ದೆ ಸಂತು? ಯಾರ ಜೊತೆ ಮಾತಾಡ್ತಿದ್ದೆ? ಅಯ್ಯೋ, ಜೀವಿತ ಬಂದ್ಬಿಟ್ಟವಳೆ. ಎಲ್ಲ ವಿಷಯ ಕೇಳಿಸ್ಕೊಬಿಟ್ಲು. ಅಯ್ಯೋ, ನನಗಂತೂ ಇದೇನಪ್ಪ ಇದು, ಎಲ್ಲ ವಿಷಯ ಕೇಳಿಸ್ಕೊಬಿಟ್ಲು ಜೀವಿತ ಅಂತ ಅನ್ನಿಸ್ತೈತೆ. ಯಾವತ್ತಿದ್ರೂ ವಿಷಯ ಗೊತ್ತಾಗಲೇಬೇಕು, ಹೇಳ್ಬಿಡೋಣ ಅಂತ ಒಂದ್ಸತಿ ಅನಿಸುತ್ತೆ. ಇಲ್ಲ ಅಣ್ಣವ್ರು ಬರೋವರೆಗೂ ಒಂದ್ಸತಿ ಹೆಂಗೋ ಮ್ಯಾನೇಜ್ ಮಾಡೋಣ ಅಂತ ಒಂದ್ಸತಿ ಅನ್ನಿಸ್ತೈತೆ. ಇವಾಗ ಏನಾದರೂ ಇವಳು ಎಲ್ಲ ಕೇಳಿಸ್ಕೊಬಿಟ್ಲಾ? ಏನು ಹೇಳ್ತಾಳೆ ಏನು ಅಂತ ನನಗೆ ತುಂಬ ಭಯ ಆದಂಗೆ ಆಗ್ತೈತೆ. ಇದೇನಿದು, ಇವಳು ಬಂದು ಎಲ್ಲ ಕೇಳಿಸ್ಕೊಬಿಟ್ಲಾ ಅಂತ ಅನ್ನಿಸ್ತೈತೆ ನನಗೆ. ನನಗಂತೂ ಭಯ ಆದಂಗೆ ಆಗ್ತೈತೆ. ಅಯ್ಯೋ, ಯಾವಾಗ ಬಂದ್ಲು ಏನು ಅಯ್ಯೋ, ಇವಾಗಂತೂ ನನಗೆ ಹೆಂಗೆ ಆಗ್ತೈತೆ ಅಂದರೆ ಹಂಗೆ ಆಗ್ತೈತೆ. ಏನು ಮಾಡೋದು? ನೋಡ್ತಾ ಇರ್ರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಪನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.